ಯಾರಿಗಾದ್ರೂ ಎಷ್ಟಿರ್ತದೆ ಅಲ್ಲಿ ಸಂಭ್ರಮ ಇರಲಿ ಸಂತಾಪ ಇರಲಿ ಅಲ್ಲಿ ಪತ್ರಕರ್ತ ಮಿತ್ರ ಇರಲೇಬೇಕು. ಎರಡನ್ನೂ ವರದಿ ಮಾಡ್ತಕ್ಕಂಥ ಜವಾಬ್ದಾರಿ ಇಲ್ಲಿ ನಮ್ಮ ಪತ್ರಕರ್ತ ಮಿತ್ರ ಇರೋದ್ರಿಂದ ನಿಮಗೊಂದಿಷ್ಟು ನೆಮ್ಮದಿ ಬರ್ತದೆ. ಒಂದಿಷ್ಟು ಒಂದು ಮಾತಾಡುವಂಥದ್ದು ಸುಖ ಕಷ್ಟ ಇದೆಲ್ಲ ಮಾಡ್ಲಿಕ್ಕೆ ಒಂದು ಕಚೇರಿ ಬೇಕು ಅಂತ ಹೇಳಿ ನಂಬಿದವರು ನಾವು. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪುರಸಭೆಯ ಎಲ್ಲ ಸದಸ್ಯರಿಗೆ ಅವ್ರು ಕೇಳಿದಾಗ ಯಾವುದೇ ಚರ್ಚೆ ಇಲ್ಲ. ನನಗೆ ಬಹಳ ಖುಷಿ ಆಗುವಂತದ್ದು, ನಮ್ಮಲ್ಲಿ ಮನೆ ಅರುಣ್ ಕುಮಾರ್ ಅವರು ಕಾಯಿಲೆ ಬಿದ್ದಾಗ ಅಷ್ಟೇ ದುಗುಡದಿಂದ ಎಲ್ಲರೂ ಬಂದಿದ್ದಾರೆ. ನಾವು ಇಡೀ ದಿವಸ ಇದು ಆರಂಭಿತ್ತು ಪಕ್ಷ ಮೀರಿ ನಿಲ್ಲುವಂತದ್ದು, ಸಿದ್ಧಾಂತ ಮೀರಿ ನಿಲ್ಲುವಂಥದ್ದು ಇದು ಕೇಳ್ತಾರೆ. ಆಯ್ತು, ಚುನಾವಣೆ ಇರುವವರೆಗೆ ಒಂದು ಹೋರಾಟ ಎಲ್ಲ ಇರಬೇಕಾಗ್ತದೆ. ಅನಂತರದಲ್ಲಿ ನೀವು ಸಂಬಂಧ ಅಂದ್ರೆ ನಾವು ಹೇಗೆ ಈ ಊರಿನ ಉದ್ಧಾರಕ್ಕೆ ಉತ್ಕೃಷ್ಟಕ್ಕೆ ನಾವು ಶ್ರಮಿಸಬಹುದು ಅನ್ನೋದನ್ನ ಕಾಪು ಪುರಸಭೆ ಸದಸ್ಯರು ಅಧ್ಯಕ್ಷರು ಈ ಪರಂಪರೆ ಮುಂದುವರಿಬೇಕು. ಈ ನಿಟ್ಟಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡಿ ಆಗ್ತದೆ. ಮೊನ್ನೆ ಕೂಡ ಕೋಟೆ ಹೋಗಿದ್ದೇನು, ಎಲ್ಲೋ ಒಂದ್ ಕಡೆಗೆ ಪುರಸಭೆಯ ಬರ್ತಕ್ಕಂಥ ಆದಾಯ ಕಮ್ಮಿ ಆಗ್ತಾ ಅನ್ನೋ ಮಟ್ಟಿಗೆ ಮತ್ತೆ ಅದನ್ನ ಗಮನಕ್ಕೆ ಬಂತು. ಯಾರ ಸ್ವಾರ್ಥ ಇರಲಿಲ್ಲ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಮತ್ತೆ ನಾನು ಯಾವ್ದು ಕೋಟಿ ಹೋದವಲ್ಲ, ಕೋಟ ಶ್ರೀನಿವಾಸ ಪೂಜೆ ಎಲೆಕ್ಷನ್ ಅಂತ 3 ಕೇಸ ಇದೆ. ನಮಗೆ ಜನಪ್ರತಿನಿಧಿ ಕೋಟಿ ಇದೆ ನಮ್ಗೆ ಗೊತ್ತಿಲ್ಲ.